ನೇಹಾ ಹತ್ಯೆ ಖಂಡಿಸಿ ನಾಳೆ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ ಕೊಡಲಾಗಿದೆ. ನೇಹಾ ಹತ್ಯೆಯನ್ನು ಖಂಡಿಸಿ ನಾಳೆ ಅರ್ಧ ದಿನ ಧಾರವಾಡ ಬಂದ್. ನಾಳೆ ಮುಸ್ಲಿಮರಿಂದ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ ಕೊಡಲಾಗಿರೋದು. ಮುಸ್ಲಿಂ ಸಮುದಾಯದ ಅಂಗಡಿ ಮುಂಗಟ್ಟು ಬಂದ್ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಬಂದ್ ಮಾಡಲಿದ್ದೇವೆ ಅಂತ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಗುರುವಾರ ನಡೆದಂತಹ ಘಟನೆಯನ್ನು ಖಂಡಿಸ್ತೀವಿ ಅಂತ ಅವರು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಗುರುವಾರ ನಡೆದ ಘಟನೆಗೆ ಖಂಡನೆ ವ್ಯಕ್ತಪಡಿಸ್ತೀವಿ. ಫಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಈಗಾಗಲೇ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿದ್ದೀವಿ. ನಮಗೆ ಆತಂಕ ಆಗಿರೋದು ಹತ್ಯೆಯಾಗಿದ್ದು ವಿದ್ಯಾರ್ಥಿನಿಯದ್ದು. ಇದು ನಮಗೆ ಬಹಳ ನೋವು ತಂದಿದೆ. ನಮ್ಮದು ಸಹ ವಿದ್ಯೆಯ ಶಿಕ್ಷಣ ಸಂಸ್ಥೆ ಇದೆ. ಮುಂದಿನ ದಿನಗಳಲ್ಲಿ ಯಾವ ಸಂಸ್ಥೆಯಲ್ಲಿಯೂ ಇಂಥ ಘಟನೆ ನಡೆಯಬಾರದು ಅಂತ ಅವರು ಹೇಳಿದ್ದಾರೆ. ಅವರು ಬಂದು ನಮ್ಗೆ ಭಾಳಷ್ಟು ವ್ಯಾಪಾರಸ್ಥರು, ಚಿಕನ್ ಅಂಗಡಿಯವರಾಗಲಿ, ಗ್ಯಾರೇಜ್ದವರಾಗಲಿ, ಫ್ರೂಟ್ ಮಾರ್ಕೆಟ್ದವರಾಗಲಿ, ಬ್ಯಾಂಕ್ದವರಾಗಲಿ, ಇನ್ಸ್ಟಿಟ್ಯೂಷನ್ದವರಾಗಲಿ, ಮುಸ್ಲಿಮ್ಸು ಅವರು ಬಂದು ನಮ್ಗೆ ವೈಯಕ್ತಿಕ ನಾವು ಒಂದು ಅರ್ಧ ದಿವಸ ಕಂಡಲೆನ್ಸ್ ಮತ್ತು ಅವ್ರಿಗೆ ಫ್ಯಾಮಿಲಿ ಜೊತೆ ನಾವು ಅದೇ ಅಂತ ಹೇಳಲಿಕ್ಕೆ. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಒಂದು ಅರ್ಧ ದಿವಸ ಬಂದು ನಾವು ಅಂಗಡಿಗಳು ಬಂದ್ ಮಾಡ್ತೀವಿ, ನಿಮ್ಮ ರೆಡಿಗೆ ಬರ್ತೀವಿ ಮತ್ತು ಅಂಗಡಿಗಳು ಬಂದ್ ಮಾಡಿ ಅದರ ಜಸ್ಟಿಸ್ ಫಾರ್ ನೇಹಾ ಅಂತ ಒಂದು ಅಂಗಡಿಗೆ ಸ್ಟಿಕ್ಕರನ್ನು ಹಚ್ಚಿ ನಮ್ಮ ಕಂಡಲೆನ್ಸ್ ವ್ಯಕ್ತ ಮಾಡ್ತೀವಿ. ಯಾರೂ ಮಕ್ಕಳಿಗೆ ಇಂಥ ಆಗಬಾರ್ದು. ನಾವು ಮುಸ್ಲಿಂ ಸಮಾಜದವರು, ಅಂಜುಮನ್ದವರು ಯಾವುದೇ ಇಂಥ ಇನ್ಹ್ಯೂಮನ್ ಘಟನೆಗಳಿಗೆ ಯಾವತ್ತು ಖಂಡನೆ ಮಾಡ್ಕೊತಿರ್ತೀವಿ. ಆದರೆ ಅತಿ ಉಗ್ರವಾಗಿ ಖಂಡನೆ ಈ ಸಲ ನಾವು ಮಾಡುವಂಥ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ. ಅಂಗಡಿಗಳು ಬಂದು ಸ್ವಯಂ ಪ್ರೇರಿತ, ನಾವು ಯಾರು ಕಾಲ್ ಕರೆದಿಲ್ಲ, ನಾವೇನು ಮಾಡಿಲ್ಲ, ಸ್ವಯಂ ಪ್ರೇರಿತವಾಗಿ ಮಾರ್ಕೆಟ್ ಒಳಗೂ ಆಗಲಿ ಅವ್ರ ಓಣೆ ಒಳಗೆ 10 ಗಂಟೆಯಿಂದ 3 ಗಂಟೆ ಒಳಗೆ ಅಂಗಡಿಗಳಿಗೆ ಬಂದ್ ಮಾಡಿ ರ್ಯಾಲಿ ಮೂಲಕ ಮನವಿಯನ್ನು ಕೊಡಲಿಕ್ಕೆ ಎಲ್ಲ ನಾವು. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ರಕ್ಷಣೆಯೇ ಇಲ್ಲ, ಕರ್ನಾಟಕದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿವಿ ಸದಾನಂದ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ರಕ್ಷಣೆ ಇಲ್ಲ ಅಂತ ಡಿವಿ ಸದಾನಂದ ಗೌಡ ವಾಗ್ದಾಳಿ ನಡೆಸಿರೋದು. ಭಯೋತ್ಪಾದಕರಿಗಷ್ಟೇ ಕಾಂಗ್ರೆಸ್ ಸರ್ಕಾರ ಬೆಂಬಲ, ಮುಸ್ಲಿಂ ಗೂಂಡಾಗಳು ಚುನಾವಣೆ ನಡೆಸ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಡಿವಿಎಸ್ ಗುಡುಗಿದ್ದಾರೆ. ಕರ್ನಾಟಕ ರಾಜ್ಯ ಒಂದು ಕಾಲಘಟ್ಟದಲ್ಲಿ ಎಲ್ಲರನ್ನು ಕೂಡ ಒಂದು ಸಮಾನತೆಯಿಂದ ನೋಡುವಂಥದ್ದು, ವಿಶ್ವ ಮಾನವನ ಸಮಾನತೆಯ ಸಂದೇಶವನ್ನು ಕುವೆಂಪುನವರು ಕೊಟ್ಟಂಥ ಒಂದು ನಾಡು ಅದು ಕರ್ನಾಟಕ. ಆದರೆ ಇವತ್ತು ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ ಅಂತ ಹೇಳಿದರೆ, ಈ ಚುನಾವಣೆ ನಡೆಸುವಂಥದ್ದೇ ಪ್ರಾಯಶಃ ಗೂಂಡಾಗಳ ಮುಖಾಂತರ ಅಂತ ಕಾಣಿಸ್ತಾ ಇದೆ. ಗೂಂಡಾಗಿರಿ, ಬೆದರಿಕೆಯ ತಂತ್ರ, ಹಿಂದೂಗಳು ಯಾರು ಮನೆಯಿಂದ ಹೊರಗೆ ಬರಬಾರ್ದು, ಮಹಿಳೆಯರು ಯಾರು ಓಟಿಗೆ ಬರಬಾರ್ದು, ಈ ರೀತಿಯ ಒಂದು ವಾತಾವರಣ, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಬಾರಿಯ ಚುನಾವಣೆ ನಡೆಸಬೇಕು ಅಂತ ಹೇಳುವಂಥ ಕಾಂಗ್ರೆಸ್ನವರ ಈ ಹುನ್ನಾರ ಇದೆಯಲ್ಲ, ಖಂಡಿತವಾಗಿ ಇದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ.